ಓಂ ಶ್ರೀ ಮಂಜುನಾಥಾಯ ನಮಃ. ಮೊದಲನೇದಾಗಿ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಬೇಡಿಕೊಂಡು, ಪರಮ ಪೂಜ್ಯರ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದವನ್ನು ಬೇಡಿಕೊಂಡು, ಇವತ್ತು ನಮ್ಮ KGF ಯೋಜನಾ ಕಚೇರಿ ವ್ಯಾಪ್ತಿಯ ಎಲ್ಲ ವಲಯಗಳಲ್ಲಿ, ಉದಾಹರಣೆ ಮುಳಬಾಗಿಲ 2 ಹೋಬಳಿಯನ್ನು ಸೇರಿಸಿ ಸುಮಾರು ಎಲ್ಲ ವಲಯಗಳಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ, ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 103 ಜನರಿಗೆ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಪ್ರತಿ ತಿಂಗಳವರೆಗೆ ಜೀವನ ನಿರ್ವಹಣೆಗೆ ಅತಿ ನಿರ್ಗತಿಕರಿಗೆ ಮಾಶಾಸನ ಕೊಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾತೃಶ್ರೀ ಹೇಮಾವತಿ ಅಮ್ಮನವರು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ 103 ಮಾಶಾಸನ ಫಲಾನುಭವಿಗಳಲ್ಲಿ ಈ ವರ್ಷ ಅದರಲ್ಲೂ ಸುಮಾರು 39 ಜನರನ್ನು ಅತಿ ನಿರ್ಗತಿಕರನ್ನು ಆಯ್ಕೆ ಮಾಡಿ ಅವರಿಗೆ ವಾತ್ಸಲ್ಯ ಕಿಟ್ಟನ್ನು ಇವತ್ತೇ ನಮ್ಮ ಇಡೀ ತಾಲೂಕಿನಾದ್ಯಂತ ಅಮ್ಮನವರು ದಯಪಾಲಿಸಿದಂಥ ವಾತ್ಸಲ್ಯ ಕಿಟ್ಟನ್ನು ಎಲ್ಲರಿಗೂ ನಾವು ಊರಿನ ಗಣ್ಯರು, ಹಿರಿಯರು ಮತ್ತು ಸ್ಥಳೀಯ ಪಂಚಾಯತ್ ಸದಸ್ಯರ ನೆರವಿನೊಂದಿಗೆ ಅವರ ಅಮೃತ ಹಸ್ತದಿಂದ ಅವರಿಗೆ ಹಸ್ತಾಂತರಿಸಿದ್ದೇವೆ. ಬಹುಶಃ ವಿಷಯ ಉದ್ದೇಶ ಇಷ್ಟೇ, ಅವರ ಇಳಿ ವಯಸ್ಸಿನಲ್ಲಿ ಏನು ಕ್ಷೇತ್ರದಿಂದ ಮಾಶಾಸನ ಪಡ್ಕೊಳ್ತಿದ್ದಾರೋ ಅವರ ಇಳಿ ವಯಸ್ಸಿನಲ್ಲಿ ಅವರ ಕೊನೆಯ ಉಸಿರು ಇರುವವರೆಗೂ ಒಂದು ನೆಮ್ಮದಿಯ ಜೀವನವನ್ನು ಸಾಗಿಸ್ಬೇಕು. ದುರ್ಬಲರು ಅಬಲರಲ್ಲ, ದುರ್ಬಲರನ್ನು ಕೈ ಬಿಡುವಂಥ ಪ್ರಶ್ನೆ ಇಲ್ಲ. ಧರ್ಮಸ್ಥಳ ಅವರ ಜೊತೆಗಿರ್ತದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವ್ರಿಗೆ ಯಾವತ್ತೂ ಸಹಾಯ ಸಹಕಾರ ನೀಡ್ತದೆ ಅನ್ನುವಂಥ ಉದ್ದೇಶಕ್ಕಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ. ಅದೇ ರೀತಿ ನಾವು ಇವತ್ತು ನಮ್ಮ ತಾಲೂಕಿನ ಸುಮಾರು 39 ಅತಿ ನಿರ್ಗತಿಕ ಕುಟುಂಬಗಳಿಗೆ ಬೆಳಗ್ಗೆಯಿಂದ ಇಷ್ಟು ಹೊತ್ತಿನವರೆಗೆ ವಾತ್ಸಲ್ಯ ಕಿಟ್ಗಳನ್ನು ಹಸ್ತಾಂತರ ಮಾಡಿದ್ದೇವೆ. ತುಂಬ ಕುಟುಂಬಗಳಿಗೆ ಪಾತ್ರೆ ಕಿಟ್ಗಳನ್ನು ಸಹ ಹಸ್ತಾಂತರ ಮಾಡಿದ್ದೇವೆ. ಉದ್ದೇಶ ಇಷ್ಟೇ, ಪೂಜ್ಯರ ಆಶೀರ್ವಾದದಿಂದ, ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅವರ ಜೀವನ ಇನ್ನೂ ಹಸನಾಗಲಿ, ಅವರ ಕೊನೆಯುಸಿರು ತನಕ ನೆಮ್ಮದಿಯ ಜೀವನವನ್ನು ನಡೆಸಲಿ, ಆರೋಗ್ಯಯುತ ಜೀವನವನ್ನು ನಡೆಸಲಿ. ಅದೇ ರೀತಿ ಈ ಕಾರ್ಯಕ್ರಮದ ಪ್ರೇರಣೆಯಿಂದ ಆ ಊರಿನ ಗಣ್ಯರು ಸಹ ಅವರಿಗೆ ಸಹಕರಿಸುವಂತ ಆಗಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಇಂತಹ ನಿರ್ಗತಿಕರಿದ್ರೆ ಧರ್ಮಸ್ಥಳದಿಂದ ಇನ್ನೂ ಹಲವಾರು ಸಹಾಯ ಸೌಲಭ್ಯಗಳನ್ನು ಕೊಡಿಸುವಂತ ವ್ಯವಸ್ಥೆಯು ಪೂಜ್ಯರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಅವ್ರಿಗೆ ಪಾತ್ರೆ ಕಿಟ್ಟಲ್ಲಿ ಕೆಲವರಿಗೆ ಒಂದು ಲಿಮಿಟೆಡ್ ಜನರಲ್ಲಿ ಪಾತ್ರೆ ಕಿಟ್ಗಳು ಸಹ ಕೊಟ್ಟಿದ್ದೇವೆ. ಕೆಲವರು ಅಡುಗೆ ಮಾಡುವಂಥ ಪಾತ್ರೆ ಇಲ್ಲದ್ರೆ ಪಾತ್ರೆ ಕಿಟ್ಗಳನ್ನು, ಅದ್ರ ಜೊತೆ ಸುಮಾರು ಒಂದು 34 ಜನರಿಗೆ ಅವ್ರಿಗೆ ತಲೆದಿಂಬು ಇರ್ಬೋದು, ಚಾಪೆ ಇರ್ಬೋದು, ಮಹಿಳಾ ಫಲಾನುಭವಿಗಳಾದರೆ ಸಾರಿ ಮತ್ತು ಅವರಿಗೆ ಲಂಗ ಅಥವಾ ಸೋಪು ಬಾಚಣಿಗಿಂಥದ್ದು, ಪುರುಷರಿಗಾದರೆ ಅವ್ರಿಗೆ 2 ಶರ್ಟು ಮತ್ತು ಪ್ಯಾಂಟ್ ವ್ಯವಸ್ಥೆಯನ್ನು ಸಹ ಪೂಜ್ಯರು ಮಾಡ್ತಿದ್ದಾರೆ. ಒಟ್ಟಾರೆ ಅವ್ರಿಗೆ ಇಳಿ ವಯಸ್ಸಿನಲ್ಲಿ ಅವರಿಗೆ ಬಟ್ಟೆ ಬರೆಯ ಕೊರತೆ ಆಗಬಾರ್ದು ಅನ್ನುವಂಥದ್ದು ಪೂಜ್ಯರ ಉದ್ದೇಶ, ಅಮ್ಮನವರ ಉದ್ದೇಶ. ಸರ್, ಇದು ವರ್ಷದಲ್ಲಿ 1 ದಿವಸ ವಾತ್ಸಲ್ಯ ಕಿಟ್ ಅಂತ ಮಾಡ್ತೇವೆ. ಇಡೀ ರಾಜ್ಯಾದ್ಯಂತ ಆ 1 ದಿವಸ ಎಷ್ಟೇ ಕುಟುಂಬ ಇದ್ರೂ ಆ 1 ದಿವಸದಲ್ಲಿ ನಾವು ವಿತರಣೆ ಮಾಡಿರ್ಬೇಕು. ಮತ್ತು ನಾಳೆ ಮುಂದೂಡುವಂಗಿಲ್ಲ. ಇದು ನಾನು ಇವತ್ತು ರಾತ್ರಿ ಎಲ್ಲ ಕುಟುಂಬನ ಮುಗಿಸ್ಲೇಬೇಕು. ಹಾಗೆ 1 ದಿವಸದಲ್ಲಿ ಇಡೀ ರಾಜ್ಯಾದ್ಯಂತ ವಾತ್ಸಲ್ಯ ಕಿಟ್ಗಳನ್ನು ಮಾಶಾಸನ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಿದ್ದಾರೆ, ನಮ್ಮೆಲ್ಲರೂ ಕಾರ್ಯಕರ್ತರು ಸೇರಿ. ಎಲ್ರಿಗೂ ನಮಸ್ಕಾರ. ಈ ದಿನ ತಿಮ್ರಾವತ್ನಲ್ಲಿ ಗ್ರಾಮದಲ್ಲಿ, ಮುಲ್ಬಾಲ್ ತಾಲೂಕು ತಿಮ್ರಾವತ್ನಲ್ಲಿ ಗ್ರಾಮದಲ್ಲಿ ಅಂಗವಿಕಲರಿಗೆ, ನಿರ್ಗತಿಯವರಿಗೆ, ಯಾರೂ ಇಲ್ಲ, ಮಕ್ಕಳಿಲ್ಲ, ಗಂಡ ಇಲ್ಲ, ಅವರಿಗೆ ಮನೆ ಇಲ್ಲ ವಾಸ ಮಾಡೋಕ್ಕೆ, ಅಂಥವ್ರಿಗೆ ನಾವು ಪರಿಶೀಲನೆ ಮಾಡಿ ಮಹದೇವ್ ಸಾರ್ ಹತ್ರ ಕೇಳ್ಕೊಂಡಾಗ ಸಾರ್ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮನೆ ಹೋಗಿ ನೋಡಿ, ಅವ್ರ ಪರಿಸ್ಥಿತಿ ನೋಡಿ ಸುಮಾರು 10 ಜನಕ್ಕೆ 1 ತಿಂಗಳಿಗೆ 1000 ರೂಪಾಯಿ ಕೊಡಂಗೆ ಅವರು ಪೂಜ್ಯರಾಗಿರ್ತಕ್ಕಂಥ ನಮ್ಮ ದೇವರಿಗೆ ಸಮಾನ ಆಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ, ಅವರ ಒಂದು ಧರ್ಮಸ್ಥಳದ ದೇವರ ಆಶೀರ್ವಾದದಿಂದ ನಮ್ಮ ಬಡವರಿಗೆ ಅವರು ಸಹಾಯ ಮಾಡಿದ್ದಾರೆ. ಇದಕ್ಕೆ ನಮ್ಮ ಪರವಾಗಿಯೂ ವೀರೇಂದ್ರ ಹೆಗ್ಗಡೆ ಸಾಹೇಬರಿಗೆ, ಆ ಸ್ವಾಮಿಯವರಿಗೆ ಇನ್ನೂ ಒಳ್ಳೆ ಶಕ್ತಿ ಕೊಡಲಿ, ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ಇಲ್ಲಿ ಇವಾಗ 10 ಜನಕ್ಕೆ ನಮ್ಮ ತಿಮ್ರಾವತ್ನಲ್ಲಿ ಗ್ರಾಮದಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಇವರೆಲ್ಲ ಇದ್ದಾರೆ,
ಯಾರೂ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಇಂಥವರು 10 ಜನ ಇದ್ದಾರೆ. ಅಂಥವರಿಗೆ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು 1,000 ರೂಪಾಯಿ ಇಂಥದ್ದೇನಾದರೂ ಇದ್ದರೆ ಕಿಟ್ಟು, ಈ ದಿನ ಕಿಟ್ಟು, ಸ್ಯಾರಿ, ಸಾಪೆ, ದಿಂಡು, ಬಾಚಣಿಗೆ, ಸೋಪು, ಫುಡ್ ಕಿಟ್ಟು ಎಲ್ಲ ಕೊಡ್ತಾ ಇದ್ದಾರೆ. ಇದು ಎಲ್ಲ ತುಂಬ ಒಳ್ಳೆಯ ಕೆಲಸ. ಸಂಸ್ಥೆಯಲ್ಲಿ ತುಂಬ ಇದು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ನಮ್ಮ ಪರವಾಗಿ ನಮ್ಮ ಸೇವೆ ಮಾಡ್ತಾ ಇರ್ತಕ್ಕಂಥ ಈ ಫೀಲ್ಡ್ ಅಧಿಕಾರಿಯಾಗಿರ್ತಕ್ಕಂಥ ಮಹಾದೇವ್ ಸಾರ್ಗೂ ನಾವು ನಮ್ಮ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.